ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ನಾವು ಈ ತಿಂಗಳು ವಿಜ್ಞಾಪನೆ ಸೇವೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 25ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 25:21 ವಾಕ್ಯ ಹೀಗೆ ಹೇಳ್ತದೆ: ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬ್ಬೆಕ್ಕಳು ಬಸುರಾದಳು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೂಲ ಪಿತೃಗಳು ಅಂದರೆ ಅಬ್ರಹಾಂ, ಇಸಾಕ್, ಯಾಕೋಬರು ಇವರು ವಿಜ್ಞಾಪಿಸುವವರಾಗಿದ್ದು, ತಂದೆಯಂತೆ ಮಗನು, ಅಜ್ಜನಂತೆ ಮೊಮ್ಮಗನು ಅಥವಾ ತಂದೆಯಂತೆ ಮಗನು, ಹೀಗೆ ಅಬ್ರಹಾಮನಂತೆ ಇಸಾಕನು, ಇಸಾಕನಂತೆ ಯಾಕೋಬನು, ಹೀಗೆ ಇವರೆಲ್ಲರೂ ಪ್ರಾರ್ಥನೆಯಲ್ಲೇ ಮುಂದುವರೆದಂಥ ಜನರು. ದೇವರಿಗೆ ಸ್ತೋತ್ರ. ಇವರ ಪ್ರಾರ್ಥನೆಗಳಲ್ಲಿ ಅವರ ಕಾಲಕ್ಕೆ ಮಾತ್ರ, ಅವರ ತಲೆಮಾರಿಗೆ ಮಾತ್ರ ಪ್ರಾರ್ಥನೆ ಇರಲಿಲ್ಲ. ಇವರ ಪ್ರಾರ್ಥನೆಯ ಆಳವನ್ನು ಗಮನಿಸಿದರೆ ಇವರು ತಲೆಮಾರುಗಳಿಗೆ, ತಮ್ಮಿಂದ ಸಾವಿರಾರು ತಲೆಮಾರುಗಳಿಗೆ ಬೇಕಾದಂಥ ಆಶೀರ್ವಾದಗಳನ್ನು ಕೂಡಿಸಿರುವಂಥ ಪ್ರಾರ್ಥನೆಗಳನ್ನು ಅವರು ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಇವತ್ತಿನ ಸಂದರ್ಭವನ್ನು ತೆಗೆದುಕೊಂಡಾಗ ಅಬ್ರಹಾಮನ ವಾಗ್ದಾನ ಪುತ್ರನಾದ ಇಸಾಕ, ಅಬ್ರಹಾಮನ ಮಗ ಎನ್ನುವುದಕ್ಕಿಂತಲೂ ಅಬ್ರಹಾಮನ ವಾಗ್ದಾನ ಪುತ್ರನಾದ ಇಸಾಕ, ಇವನಿಗೆ ರೆಬ್ಬೆಕ್ಕಳೊಂದಿಗೆ ವಿವಾಹವಾಗಿದೆ. ಆದರೆ ಇಲ್ಲಿಯ ವಿಶೇಷತೆ, ರೆಬ್ಬೆಕ್ಕಳು ಆಕೆ ಬಂಜೆ. ಈ ವಾಕ್ಯದಲ್ಲಿ ಹೀಗೆ ಹೇಳ್ತದೆ: ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಇಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿಯನ್ನು ಗಮನಿಸಬಹುದು. ರೆಬ್ಬೆಕ್ಕಳು ಬಂಜೆ ಎಂಬುದಾಗಿ ಇಸಾಕನು ಆಕೆಯನ್ನ ಅಲಕ್ಷಿಸ್ತಿಲ್ಲ, ಆಕೆಯನ್ನ ಅವಹೇಳನ ಮಾಡ್ತಿಲ್ಲ, ಆಕೆಯನ್ನ ನಿರುತ್ಸಾಹ ಪಡಿಸ್ತಿಲ್ಲ. ಬದಲಾಗಿ ಬಹಳ ಜವಾಬ್ದಾರಿಯುತನಾಗಿ ಆಕೆಯ ಬಂಜೆತನ ಆಕೆಯನ್ನು ಬಿಟ್ಟು ಹೋಗುವಂತೆ ಆಕೆಗೋಸ್ಕರ ದೇವರಲ್ಲಿ, ಯೆಹೋವನಲ್ಲಿ ಬೇಡಿಕೊಳ್ತಾನೆ. ಹಾಗಾಗಿ ಮುಂದಿನ ಮಾತು ಹೀಗೆ ಬರ್ತದೆ: ಯೆಹೋವನ ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬ್ಬೆಕ್ಕಳು ಬಸುರಾದಳು. ಇಲ್ಲಿ ಆಗಲೇ ನಾವು ನೋಡಿದಂತೆ, ಆಗಲೇ ಹೇಳಿದಂತೆ, ಅಬ್ರಹಾಮನ ಮಗನಾದ ಇಸಾಕನ ಅನ್ನುವುದಕ್ಕಿಂತಲೂ ಅಬ್ರಹಾಮನ ವಾಗ್ದಾನ ಪುತ್ರನಾದ ಇಸಾಕನೆಂಬುದಾಗಿ ಹೇಳುವಾಗ, ಈ ಇಸಾಕನು ನಮಗೆ ವಾಗ್ದಾನದ ನಿಮಿತ್ತವಾಗಿ ನಮಗೆ ದೊರೆತ ರಕ್ಷಕನು ಯೇಸು ಕ್ರಿಸ್ತನಿಗೆ ಆತನು ಹೋಲಿಕೆ ಆಗಿದ್ದಾನೆ. ಇಲ್ಲಿ ಇಸಾಕನು ತನ್ನ ಹೆಂಡತಿಯಾದ ರೆಬ್ಬೆಕ್ಕಳ ಬಂಜತನ ನೀಗುವಂತೆ ವಿಜ್ಞಾಪಿಸಿದ ವಿಧದಲ್ಲಿ ವಾಗ್ದಾನ ಪುತ್ರನಾದ ಯೇಸು ಕ್ರಿಸ್ತನು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು, ಈಗ ಆತನು ಆರಿಸಿಕೊಂಡಿರುವಂಥ ಕ್ರಿಸ್ತನ ಸಭೆ ಒಂದು ವೇಳೆ ಅದು ಫಲ ಕೊಡಲಾರದ ಸ್ಥಿತಿಯಲ್ಲಿರುವುದಾದರೆ, ನಮ್ಮ ಪ್ರಾರ್ಥನೆಗಳು ಫಲ ಕೊಡಲಾರದ ಸ್ಥಿತಿ ಇರುವುದಾದರೆ, ನಾವು ಸಾರಿದ ಸುವಾರ್ತೆಯಲ್ಲಿ ಆತ್ಮಗಳನ್ನು ಗೆಲ್ಲಲಾರದ ವಿಧದಲ್ಲಿ ಫಲ ಕೊಡಲಾರದ ಸ್ಥಿತಿಯಲ್ಲಿರುವುದಾದರೆ, ನಮ್ಮ ಬೋಧನೆ ಸೇವೆಗಳು, ದೇವರ ಸೇವೆಯಲ್ಲಿಂಥ ವಿಧ ವಿಧವಾದ ಆಯಾಮಗಳಲ್ಲಿ ನಾವು ಫಲ ಕೊಡಲಾರದ ಸ್ಥಿತಿಯಲ್ಲಿರುವುದಾದರೆ, ದೇವರ ರಾಜ್ಯಕ್ಕೆ ನಮಗೆ ತಕ್ಕ ಫಲ ಸಿಗದೇ ಇರುವುದಾದರೆ, ದೇವರು ನಮ್ಮನ್ನು ಅಲಕ್ಷಿಸಿ ಬಿಟ್ಟು ಬಿಡುವನಲ್ಲ. ಇಸಾಕನು ರೆಬ್ಬೆಕ್ಕಳಿಗಾಗಿ ವಿಜ್ಞಾಪಿಸಿದ ವಿಧದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ವಿಜ್ಞಾಪಿಸುವನಾಗಿದ್ದಾನೆ. ಫಲಹೀನರು ಫಲಭರಿತರಾಗುವಂತೆ, ಬಂಜೆಯರು ಬಸರಾಗುವಂತೆ ಇವರು ದೇವರ ಬಳಿ ವಿಜ್ಞಾಪಿಸುವವರಾಗಿದ್ದಾರೆ. ಇಸಾಕನಂತೆ ಯೇಸು ಕ್ರಿಸ್ತನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ಪರಿಸ್ಥಿತಿ ಕೆಟ್ಟು ಹೋಗಿರುವಾಗ, ಒಬ್ಬರು ಹೀನ ಸ್ಥಿತಿಯಲ್ಲಿರುವಾಗ ಅವ್ರನ್ನ ಮೂದಲಿಸುವುದು, ಗೇಲಿ ಮಾಡುವುದು, ಅಲಕ್ಷಿಸುವುದು, ದೂರುವುದು ಬಹಳ ಸುಲಭ. ಆದರೆ ಇಸಾಕನ ಮಾದರಿ, ಯೇಸು ಕ್ರಿಸ್ತನ ಮಾದರಿಯನ್ನು ನಾವು ಅನುಸರಿಸುವುದಾದರೆ, ಅಂಥವರನ್ನ ನೋಡಿ ಅವರು ಎಲ್ಲ ಅಶಕ್ತತೆಯಿಂದ ತಿರುಗಿ ಅಶಕ್ತರಾಗುವಂತೆ, ಅಸಮರ್ಥತೆಯಿಂದ ಸಾಮರ್ಥ್ಯರಾಗುವಂತೆ, ಸಾಮರ್ಥ್ಯವನ್ನು ಪಡ್ಕೊಳ್ಳುವಂತೆ, ಬಲಹೀನತೆಯಿಂದ ಬಲವನ್ನು ಪಡ್ಕೊಳ್ಳಿಕ್ಕಾಗುವಂತೆ, ಸೋಲಿನಿಂದ ಯಶಸ್ಸು ಕಾಣಲಿಕ್ಕಾಗುವಂತೆ ಅವರಿಗಾಗಿ ಪ್ರಾರ್ಥಿಸುವಂಥ ಒಂದು ದೊಡ್ಡ ಅವಶ್ಯಕತೆ ನಮಗೆ ಕೊಡಲ್ಪಟ್ಟದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದರ ಒಂದು ಗಾಂಭೀರ್ಯತನ ಅರಿತವರಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಪ್ರಾರ್ಥನೆ ಸೇವೆಗೆ ನಮ್ಮನ್ನು ಬಿಟ್ಟು ಕೊಡೋಣ. ಇದರ ಅವಶ್ಯಕತೆ ಬಹಳವಿದೆ. ಈ ಮತ್ತೊಂದು ಸಂಗತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನಮ್ಮ ಕುಟುಂಬದಲ್ಲಿರುವಂಥ ಸದಸ್ಯರು, ಅವರಲ್ಲಿರುವಂಥ ಬಲಹೀನತೆಗಾಗಿ ಅವರನ್ನು ಅಲಕ್ಷಿಸದೆ, ತಳ್ಳಿಬಿಡದೆ, ಅವರನ್ನು ದೂಷಿಸದೆ, ಅವರನ್ನು ಒಂದು ಮೂಲೆಯಲ್ಲಿ ಕೂತುಕೊಳ್ಳುವಂತೆ ಮಾಡದೆ, ಬದಲಾಗಿ ಅವರಿಗಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ, ಅವರು ತಮ್ಮ ಎಲ್ಲ ಶಕ್ತತೆಯಿಂದ ದೇವರಿಂದ ತಿರುಗಿ ದೊಡ್ಡ ಸಾಮರ್ಥ್ಯನ ಪಡ್ಕೊಂಡು ಶಕ್ತರಾಗುವಂತೆ ಅವರಿಗಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಕುಟುಂಬದೊಳಗೆ ಅವಶ್ಯ. ಇದನ್ನು ಸ್ಪಷ್ಟವಾಗಿ ತಿಳಿಪಡಿಸ್ತದೆ. ಕರ್ತನ ಪ್ರಿಯರೇ, ನಾವು ಇದನ್ನು ನಮ್ಮ ಜೀವಿತದಲ್ಲಿ ರೂಢಿಸಿಕೊಳ್ಳಬೇಕಾಗ್ತದೆ.
ಇದು ನಾವು ಈ ವಾಕ್ಯವನ್ನು ಅಂಗೀಕರಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ವಾಗ್ದಾನ ಪುತ್ರನಾದ ಇಸಾಕನು ತನ್ನ ಹೆಂಡತಿಯಾದ ರೆಬೇಕ್ಕಳಲ್ಲಿ ಇದ್ದಂಥ ಬಂಜತನದ ನಿವಾರಣೆಗಾಗಿ ಪ್ರಾರ್ಥಿಸಿ ಆತನ ಯಶಸ್ಸು ಕಂಡ ವಿಧದಲ್ಲಿ ನಮ್ಮ ವಾಗ್ದಾನ ಪುತ್ರನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಭೆಯು ಎಲ್ಲಿ ಫಲಹೀನತೆಯಿಂದ ಬಾಧಿಸಲ್ಪಡ್ತಾ ಇದೆಯೋ ಆ ಫಲಹೀನತೆ ಹೋಗಿ ಅದು ಫಲಭರಿತವಾಗುವಂತೆ, ಕ್ರಿಸ್ತನೇ ನಿನಗಾಗಿ ನಿಲ್ಲುವ ಫಲ ಕೊಡಲಿಕ್ಕಾಗುವಂತೆ ನೀನು ವಿಜ್ಞಾಪಿಸುವ ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಈ ದಿನಗಳಲ್ಲಿ ನಾವು ಸಹ ಇತರರ ಎಲ್ಲ ಅಶಕ್ತತೆ ಬಲಹೀನತೆಗಳನ್ನ ಕಂಡು ಅವ್ರನ್ನ ದೂಷಿಸದೆ, ಬದಲಾಗಿ ಅವ್ರನ್ನ ಕ್ರಿಸ್ತನ ಪ್ರೀತಿಯಿಂದ ಸೇರಿಸಿಕೊಂಡು ಅವರಿಗಾಗಿ ನಾವು ಪ್ರಾರ್ಥಿಸುವುದಕ್ಕೂ ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಗಳಲ್ಲಿ ನೀನು ನಮ್ಮ ಕುಟುಂಬದಲ್ಲಿ ಕೊಟ್ಟ ಸದಸ್ಯರಿಗಾಗಿ ಅವರ ಬಲಹೀನತೆಗಳಿಗಾಗಿ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಈ ಭಾಗದಲ್ಲಿ ನಮಗೆ ತೋರಿಸಿಕೊಡೋದಕ್ಕಾಗಿ ಸ್ತೋತ್ರ. ಯಶಸ್ಸನ್ನು ಕಾಣದ ಕುಟುಂಬದ ಪ್ರಿಯರು ಕರ್ತನ ಯಶಸ್ಸಿನೆಡೆಗೆ ಬರಲಿಕ್ಕಾಗುವಂತೆ, ಫಲಹೀನರು ಫಲಭರಿತರಾಗಲಿಕ್ಕಾಗುವಂತೆ ಕರ್ತನೆ ನಾವು ತಕ್ಕ ಪ್ರಾರ್ಥನೆಯನ್ನು ಮಾಡುವುದಕ್ಕೆ, ವಿಜ್ಞಾಪಿಸುವುದಕ್ಕೆ ನಮ್ಮನ್ನು ಬಲಪಡಿಸು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.